ಹಾಯ್ ಎವ್ರಿವನ್. ಯಾವಾಗಲೂ ಕುಕ್ಕಿಂಗ್ ವೀಡಿಯೋಸ್ ಮಾಡ್ತಿದ್ದು ನಾನು ಈ ಥರ ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ರೀಸನ್ ನನ್ನ ಮಗಳು. ಸೊ ಇದು ಅವಳ ಆಸೆ. ಯಾಕೆ ಮಮ್ಮಿ ನಾವು ಈ ಥರ ಮಾಡೋಲ್ಲ, ನಾವು ಈ ಥರ ಮಾಡೋಣ ಅಂತ ಕೇಳಿದ್ಕೋಸ್ಕರ ಜಸ್ಟ್ ಒಂದು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇದು ಸಂಡೇ ಈವ್ನಿಂಗ್. ಮಾರ್ನಿಂಗಿಂದ ಎಣ್ಣೆ ಹಚ್ಕೊಂಡಿದ್ದು ಅಂತ ಸ್ನಾನ ಮಾಡಿ ತುಂಬ ಲೇಟ್ ಆಯಿತು. ಸ್ವಲ್ಪ ಆಚೆ ಹೋಗಬೇಕು, ತರಕಾರಿ ತೊಗೊಂಬರ್ಬೇಕು. ಅದಕ್ಕೋಸ್ಕರ ನಮ್ಮ ಮೇಡಮ್ ಫುಲ್ಲು ರೆಡಿ ಆಗ್ತಾ ಇದ್ದಾರೆ. ಸೊ ಅವ್ರನ್ನ ಬೇಗ ಬೇಗ ರೆಡಿ ಮಾಡಿಕೊಂಡು ಅವ್ರ ಜೊತೆ ನಾನು ಆಚೆ ಹೋಗಬೇಕು ಅಂದರೆ ಬೇಗ ಅಂತೂ ಆಗಲ್ಲ, ನಿಜ ಲೇಟೇ ಆಗುತ್ತೆ. ಸೊ ಫೈನಲಿ ರೆಡಿ ಆಗಿದ್ದಾಯಿತು. ಸೊ ಈಗ ಆಚೆ ಹೋಗ್ತಾ ಇದ್ದೀವಿ. ಅವಳನ್ನ ಆಚೆ ಕರ್ಕೊಂಡು ಹೋಗ್ಬೇಕು ಅಂದರೆ ಅದೇನು ಇದೇನು ಇದ್ಯಾಕೆ ಅಂತ ಕೇಳೋ ಇಷ್ಟರಲ್ಲಂತೂ ಟೈಮೇ ಆಗೋಗ್ಬಿಡುತ್ತೆ. 5 ನಿಮಿಷ ಹೋಗೋ ದಾರಿನೇ ನಾವು ಅರ್ಧ ಗಂಟೆ ಹೋಗಬೇಕಾಗುತ್ತೆ. ಆ ಥರ ಮಾಡ್ತಾಳೆ ಅವಳು. ಸ್ವಲ್ಪ ತರಕಾರಿ ತೊಗೊಂಡಾಯಿತು. ಸೊ ಈಗ ಪಕ್ಕದಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಬೇರೆ ಆಗ್ತಾಯಿತ್ತು. ಸೊ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋದೋ. ದರ್ಶನ ಮಾಡ್ಕೊಂಡಿದ್ದು ಆದಮೇಲೆ ವಾಪಸ್ ಬರ್ತಾಯಿದ್ದೀವಿ. ಅವಳು ಕವರೆಲ್ಲ ಇಟ್ಕೋತಾಳೆ ಅಂದರೆ ಫುಲ್ ಅವಳೇ ಇಟ್ಕೊಂಬರ್ತಾಳೆ ಅಂತ ಮಾತ್ರ ಅಂದ್ಕೊಳ್ಬೇಡಿ. 5 ನಿಮಿಷ ಇಟ್ಕೋತಾಳೆ ಅಷ್ಟೇ. ಅದಾದಮೇಲೆ ಅಮ್ಮ ನೀನು ಇಟ್ಕೋ, ಅಮ್ಮ ಪ್ಲೀಸ್ ನೀನು ಇಟ್ಕೋ ಅಂತ ನನಗೆ ಪೂಸಿ ಹೊಡೆದು ನನಗೆ ವಾಪಸ್ ಕೊಡ್ತಾಳೆ. ಮನೆಗೆ ಬಂದಾದಮೇಲೆ ತಂದಿರೋ ತರಕಾರಿನ ಎಲ್ಲ ತೆಗೆದಿಟ್ಕೊಂಡು ಈಗ ಸ್ವಲ್ಪ ಡಿನ್ನರ್ಗೆ ರೆಡಿ ಮಾಡ್ಕೊಳ್ಬೇಕು. ಡಿನ್ನರ್ಗೆ ನಾನು ದೋಸೆ, ಚಟ್ನಿ, ಸ್ವಲ್ಪ ರೈಸ್ ಮತ್ತು ಬಸ್ಸಾರು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಪಾಪುಗೆ ಸ್ಮಾಲ್ ದೋಸೆ ಹಾಕಿದ್ದೀನಿ. ಅವಳಿಗೆ ಅದು ತುಂಬ ಇಷ್ಟ ಆಗುತ್ತೆ. ಸೊ ಇದು ಇವತ್ತಿನ ಒಂದು ಮಿನಿ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ. ಆ್ಯಂಡ್ ನಾನು ನನ್ನ ಪ್ರೊಫೈಲಲ್ಲಿ ರೆಸಿಪಿಗಳದ್ದು ವೀಡಿಯೋಸ್ ಅಪ್ಲೋಡ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ.